ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಸಿದ್ಧತೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ದಿನಾಂಕ ನಿಗದಿ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾಹಿತಿ. ಅವಧಿ ಮುಕ್ತಾಯಗೊಂಡ ತಾಲೂಕು ಪಂಚಾಯಿತಿ ಮಳಿಗೆಗಳು ನಷ್ಟದ ಹಿನ್ನೆಲೆ ಕರವೇ ಪ್ರತಿಭಟನೆ. ವಾಣಿಜ್ಯ ಮಳಿಗೆಗಳಿಗೆ ಬೀಗ ಹಾಕಿದ ತಾಲೂಕು ಪಂಚಾಯಿತಿ. 63 ಮಳಿಗೆ ವಿವಾದಕ್ಕೆ ಕೊನೆ. ಜೂನ್ ಒಳಗೆ ಮರುಹರಾಜು. ಹಸಿರು ನಿಶಾನೆ ತೋರಿದ ಹೈಕೋರ್ಟ್. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಒಟ್ಟು 15,782 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 14,759 ಹೊಸ ವಿದ್ಯಾರ್ಥಿಗಳು, 305 ಖಾಸಗಿ ಅಭ್ಯರ್ಥಿಗಳು, 718 ಪುನರಾವರ್ತಿತರು ಮತ್ತು 3 ಮಂದಿ ಫಲಿತಾಂಶ ಉನ್ನತೀಕರಣಕ್ಕಾಗಿ ಹಾಜರಾಗುತ್ತಿದ್ದಾರೆ. 6,167 ಬಾಲಕರು ಮತ್ತು 8,592 ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 33 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಹಾಸನ ನಗರದಲ್ಲಿ 12, ಆಲೂರು 1, ಅರಸೀಕೆರೆ 6, ಅರ್ಕಲ್ಗೂಡು 3, ಬೇಲೂರು 2, ಚನ್ನರಾಯಪಟ್ಟಣ 4, ಜಾವಗಲ್ 1, ಹೊಳೆನರಸೀಪುರ 3 ಮತ್ತು ಸಕಲೇಶಪುರ 1 ಕೇಂದ್ರಗಳಿವೆ. ಪ್ರತಿ ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯನ್ನ ಬಿಎನ್ಎಸ್ಎಸ್ 144ರ ಅನ್ವಯ ನಿಷೇಧಿತ ಪ್ರದೇಶ ಎಂದು ಘೋಷಿಸಲಾಗಿದೆ. ಎಲ್ಲಾ ಕೇಂದ್ರಗಳಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು, ಜೆರಾಕ್ಸ್ ಮತ್ತು ಸೈಬರ್ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವಂತೆ ಆದೇಶಿಸಲಾಗಿದೆ. ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಅಕ್ರಮ ತಡೆಗಟ್ಟುವ ಉದ್ದೇಶದಿಂದ ಎಲ್ಲಾ ಕೊಠಡಿಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ, ಕಣ್ಗಾವಲು ಹಾಗೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನೇರ ವೀಕ್ಷಣೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಶ್ನೆ ಪತ್ರಿಕೆಗಳ ಸುರಕ್ಷತಾ ವಿವರಣೆಗೆ ತಹಸೀಲ್ದಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಪ್ರಾಂಶುಪಾಲರನ್ನು ಒಳಗೊಂಡ ತ್ರಿಸದಸ್ಯ ಸಮಿತಿ ರಚಿಸಲಾಗಿದೆ. ಜಿಪಿಎಸ್ ಅಳವಡಿಸಿದ ವಾಹನಗಳಲ್ಲಿ ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪ್ರಶ್ನೆ ಪತ್ರಿಕೆ ಸಾಗಿಸಲಾಗುತ್ತದೆ ಎಂದರು. ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರನ್ನು ಹೊರತುಪಡಿಸಿ ಇತರೆ ಸಿಬ್ಬಂದಿಗೆ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಮೊಬೈಲ್, ಬ್ಲೂಟೂತ್, ವ್ರಿಸ್ಟ್ ವಾಚ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತರಲು ಅವಕಾಶವಿಲ್ಲ. ವಿದ್ಯಾರ್ಥಿಗಳು ಮೊದಲ ದಿನ ಕನಿಷ್ಠ 40 ನಿಮಿಷ ಮುಂಚಿತವಾಗಿ ಕೇಂದ್ರ ತಲುಪುವಂತೆ ಸೂಚನೆ ನೀಡಲಾಗಿದೆ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 1 ಭಾಷೆಯಿಂದ ವಿನಾಯಿತಿ, ಸಹಾಯಕ ಬರಹಗಾರರ ವ್ಯವಸ್ಥೆ, 1 ಗಂಟೆ ಹೆಚ್ಚುವರಿ ಕಾಲಾವಕಾಶ ಹಾಗೂ ನೆಲಮಹಡಿಯಲ್ಲಿ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ 48 ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ದೊರೆಯಲಿದೆ. ಮಧುಮೇಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಧ್ಯೆ ಆಹಾರ ಸೇವನೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಕಲಾ ವಿಭಾಗದಲ್ಲಿ 2,594, ವಾಣಿಜ್ಯದಲ್ಲಿ 5,317 ಹಾಗೂ ವಿಜ್ಞಾನದಲ್ಲಿ 6,848 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ 4,875 ಹಾಗೂ ನಗರ ಪ್ರದೇಶದಿಂದ 9,884 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಪರೀಕ್ಷಾ ದಿನಗಳಲ್ಲಿ ನಿರಂತರ ವಿದ್ಯುತ್ ಪೂರೈಕೆಗಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಬಸ್ ಸಂಚಾರ ವ್ಯವಸ್ಥೆ ಮಾಡಲು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಪರೀಕ್ಷೆಗಳು ಶಾಂತಿಯುತ ಹಾಗೂ ಪಾರದರ್ಶಕವಾಗಿ ನಡೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. HCN ನ್ಯೂಸ್ ಹಾಸನ್. ನಮ್ಮ ದ್ವಿತೀಯ ಪಿಯುಸಿ ಪರೀಕ್ಷೆಗಳು 26ನೇ ಸಾಲಿನದು ಪ್ರಾರಂಭ ಆಗ್ತಾ ಇದೆ. ದಿನಾಂಕ 28 ಫೆಬ್ರವರಿಯಿಂದ 17ನೇ ತಾರೀಕು ಮಾರ್ಚ್ವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆಯಲಿದೆ. ಪರೀಕ್ಷೆಗಳು ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗ. ಇವುಗಳನ್ನು ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಒಂದು ಸಮಗ್ರತೆಯಿಂದ, ಒಂದು ಪಾರದರ್ಶಕವಾಗಿ, ದಕ್ಷತೆಯಿಂದ ನಡೆಸಬೇಕಾಗಿರೋದು ಎಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ಬಾರಿಯೂ ಸಹ ಪ್ರತಿ ಬಾರಿಯಂತೆ ಒಂದು ಉತ್ತಮ ಪರೀಕ್ಷೆಗಳನ್ನು ನಡೆಸುವ ಧ್ಯೇಯದೊಂದಿಗೆ ನಮ್ಮ ಹಾಸನ ಜಿಲ್ಲಾಡಳಿತ ತಯಾರಾಗಿದೆ. ಬೇಲೂರು ತಾಲೂಕು ಪಂಚಾಯಿತಿ ಮಾಲೀಕತ್ವದ ವಾಣಿಜ್ಯ ಮಳಿಗೆಯನ್ನು ವಶಪಡಿಸಿಕೊಂಡು ಬೀಗ ಹಾಕಲಾಯಿತು. ಪ್ರವಾಸಿ ತಾಣ ಬೇಲೂರು ಪಟ್ಟಣದಲ್ಲಿನ ತಾಲೂಕು ಪಂಚಾಯಿತಿ ಮಾಲೀಕತ್ವಕ್ಕೆ ಸಂಬಂಧಿಸಿದ ವಾಣಿಜ್ಯ ಮಳಿಗೆಗಳು ಈಗಾಗಲೇ ಅವಧಿ ಮುಕ್ತಾಯವಾಗಿದ್ದು, ಅಧಿಕಾರಿಗಳು ಮತ್ತು ಬಾಡಿಗೆದಾರರು ಒಳ ಒಪ್ಪಂದದಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟವಾಗಿದೆ. ಶೀಘ್ರವೇ ವಾಣಿಜ್ಯ ಮಳಿಗೆಗಳನ್ನು ತಾಲೂಕು ಪಂಚಾಯಿತಿ ವಶಪಡಿಸಿಕೊಳ್ಳಬೇಕು. ಇಲ್ಲವಾದರೆ ಅಹೋರಾತ್ರಿ ಧರಣಿ ನಡೆಸಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಗಿ ತಾಲೂಕು ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಸ್ಪಂದಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಪ್ರತಿಭಟನಾಕಾರರ ಆಗ್ರಹಕ್ಕೆ ಮಣಿದು ಅವಧಿ ಮುಗಿದ ವಾಣಿಜ್ಯ ಮಳಿಗೆ
ಮಳಿಗೆಗಳಿಗೆ ಬೀಗ ಜಡಿಯುವ ಮೂಲಕ ಬಹುದಿನದ ಸಮಸ್ಯೆಗೆ ಮಂಗಳ ಹಾಡಿದ್ರು. ಬಳಿಕ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ಬೇಲೂರು ತಾಲೂಕು ಪಂಚಾಯಿತಿ ಮಾಲೀಕತ್ವಕ್ಕೆ ಸಂಬಂಧಪಟ್ಟ 18 ಮಳಿಗೆಗಳ ಅವಧಿ ಈಗಾಗಲೇ ಮುಕ್ತಾಯವಾಗಿ 3 ವರ್ಷ ಕಳೆದಿದ್ದು, ಈ ಬಗ್ಗೆ ಬಾಡಿಗೆದಾರರಿಗೆ ಮಳಿಗೆಗಳನ್ನು ಖಾಲಿ ಮಾಡುವಂತೆ ನೋಟಿಸ್ ನೀಡಿದ ಸಂದರ್ಭ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಈ ಕಾರಣದಿಂದ ಮಳಿಗೆಗಳನ್ನು ಖಾಲಿ ಮಾಡಿಸಲು ವಿಳಂಬವಾಗಿತ್ತು. ಆದರೆ ಈಗ ನ್ಯಾಯಾಲಯದ ಪ್ರಕರಣಗಳು ಸುಖಾಂತ್ಯ ಕಂಡಿದೆ. 18 ಮಳಿಗೆಗಳಲ್ಲಿ 2 ಮಳಿಗೆಗಳನ್ನು ಹೊರತುಪಡಿಸಿ ಉಳಿದ 16 ಮಳಿಗೆಗಳನ್ನು ಇಂದು ತಾಲೂಕು ಪಂಚಾಯಿತಿಯ ವಶಕ್ಕೆ ಪಡೆದು ಬೀಗ ಹಾಕಲಾಗಿದೆ. ಈಗಾಗಲೇ 38 ಲಕ್ಷ ಬಾಡಿಗೆ ಬರಬೇಕಿತ್ತು. ಅದನ್ನು ಕಾನೂನು ರೀತಿಯಲ್ಲಿ ಪಡೆಯಲಾಗುತ್ತದೆ ಮತ್ತು ಶೀಘ್ರದಲ್ಲಿ ಈ ಟೆಂಡರ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದರು. ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಬೇಲೂರು ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ ಸುಮಾರು 18 ವಾಣಿಜ್ಯ ಮಳಿಗೆಗಳು ಅವಧಿ ಮುಗಿದು 4 ವರ್ಷವಾದರೂ ಹರಾಜು ಪ್ರಕ್ರಿಯೆ ನಡೆಸದ ಬಗ್ಗೆ ಕರವೇ ಸಂಘಟನೆ ಪತ್ರಿಕಾಗೋಷ್ಠಿ ನಡೆಸಿ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಇಲ್ಲಿನ ಅಧಿಕಾರಿಗಳೇ ಬಾಡಿಗೆದಾರರಿಗೆ ನ್ಯಾಯಾಲಯಕ್ಕೆ ಹೋಗಲು ಕುಮ್ಮಕ್ಕು ನೀಡಿದ ಕಾರಣ ಬಾಡಿಗೆದಾರರು ಅಲ್ಪ ಬಾಡಿಗೆಯಲ್ಲಿ ವಾಣಿಜ್ಯ ಮಳಿಗೆಯಲ್ಲಿ ಟಿಕ್ಕಾಣಿ ಹಾಕಿದ್ರು. ಈ ಸಂದರ್ಭವನ್ನು ಅರಿತ ಕರವೇ ಸರ್ಕಾರಕ್ಕೆ ಆಗುತ್ತಿರುವ ಕೋಟ್ಯಾಂತರ ನಷ್ಟವನ್ನ ಭರಿಸಬೇಕು, ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡಬಾರದೆಂಬ ಉದ್ದೇಶದಿಂದ ಗುರುವಾರ ತಾಲೂಕು ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ ಸಂದರ್ಭ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಕಾನೂನು ರೀತಿಯಲ್ಲಿ ಬಾಡಿಗೆದಾರರನ್ನ ಖಾಲಿ ಮಾಡಿಸಿ ಮಳಿಗೆಗಳನ್ನು ವಾಪಸ್ ಪಡೆದಿದ್ದಾರೆ. 2 ಮಳಿಗೆಗಳು ಬಾಕಿ ಇವೆ, ಅವುಗಳನ್ನು ಕೂಡ ಶೀಘ್ರದಲ್ಲೇ ಪಡೆಯಬೇಕು. ಹಾಗೆಯೇ ಕಾನೂನು ರೀತಿ ಈ ಟೆಂಡರ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಬೇಕು ಎಂದರು. ಬೇಲೂರು ತಾಲೂಕು ಪಂಚಾಯಿತಿ ಅನ್ವಯ ಪುರಸಭೆಯ 63 ವಾಣಿಜ್ಯ ಮಳಿಗೆಯಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಾರಿ ಈ ಟೆಂಡರ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಬೇಕೆಂದು ಕರವೇ ಅಧ್ಯಕ್ಷ ಚಂದ್ರಶೇಖರ್ ಎಚ್ಚರಿಸಿದ್ದಾರೆ. ಹೆಚ್ಐಎನ್ ನ್ಯೂಸ್, ಬೇಲೂರು. ಬೇಲೂರು ತಾಲೂಕು ಪಂಚಾಯಿತಿಯಲ್ಲಿ ಏನು 18 ಮಳಿಗೆನ ಸತತವಾಗಿ 5-6 ವರ್ಷದಿಂದ ಇಲ್ಲಿ ಮಳಿಗೆಯವರು ನಮ್ಮ ರಾಜಕಾರಣಿಗಳನ್ನ ಹೆಸರು ಹೇಳ್ಕೊಂಡು ಅನಧಿಕೃತವಾಗಿ ಇಲ್ಲಿ ವಾಸವಾಗಿದ್ರು. ಸುಮಾರು 1-2 ಸಾವಿರ ಬಾಡಿಗೆ ಕಟ್ಟುವ ಯೋಗ್ಯತೆ ಸಹ ಇಲ್ದಲ್ಲ ಇವತ್ತು ಅಲ್ಲಿ ಅಂಗಡಿ ಮಳಿಗೆಗಳು ಸುಮಾರು 50-60 ಲಕ್ಷ ಮಳಿಗೆ ಬಾಡಿಗೆನ ಕಟ್ಟಬೇಕಾಗಿತ್ತು. ಆದ್ರೆ ಇವತ್ತು ಅವರು ಕಟ್ಟೋ ಯೋಗ್ಯತೆ ಇಲ್ದಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 6 ವರ್ಷದಿಂದ ಸತತವಾಗಿ ಸುಮಾರು 4-5 ಜನ ಯುವಗಳು ಹೋಗಿದ್ದಾರೆ. ಇದನ್ನ ಒಂದು ಇತರಕ್ಕೆ ದಾಖಲಾತಿ ಸಹ ಮುಚ್ಚಿಟ್ಟು, ಜಿಲ್ಲಾ ಪಂಚಾಯತ್ ದಾಖಲಾತಿ ಸಹ ಮುಚ್ಚಿಟ್ಟಿದ್ರು. ಕೋರ್ಟ್ ಆದೇಶ ತೆರವುಗೊಳಿಸಿ ಅಂತ ಹೇಳಿದ್ರು ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೆರವುಗೊಳಿಸಕ್ಕೆ ಆಗಿರಲಿಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದಿಟ್ಟ ಹೋರಾಟದಿಂದ ಇವತ್ತು ಸತೀಶ್ ಅವರ ಸಮ್ಮುಖದಲ್ಲಿ ಸರ್ಕಾರಿ ಜಾಗನ ಉಳಿವಾಗಿ ಹೋರಾಟ ಮಾಡಿದ್ದು ಇವತ್ತು ಪ್ರತಿಫಲ ಸಿಗ್ತದೆ. 18 ಮಳಿಗೆ ಮರು ಹರಾಜು ಆಗಬೇಕು, ಇಲ್ಲಿಂದ ಬಡವರ ಬಗ್ಗರಿಗೆ ಸಿಗಬೇಕು, ಅದು ಒಳ್ಳೇದಾಗಬೇಕಂತ ನಾವು ಕರ್ನಾಟಕ ರಕ್ಷಣಾ ಹೋರಾಟ ಇವತ್ತು ಒಳ್ಳೇದಾಗಿದೆ ಅಂತ ಈ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಬೇಲೂರು ಪಟ್ಟಣದಲ್ಲಿ ತಾಲೂಕ್ ಪಂಚಾಯತಿ ಮಾಲೀಕತ್ವಕ್ಕೆ ಸೇರಿದಂತೆ ಸುಮಾರು 18 ಅಂಗಡಿ ಮಳಿಗೆಗಳಿವೆ. ಆ ಅಂಗಡಿ ಮಳಿಗೆಗಳು ಕಳೆದ 8 ವರ್ಷಗಳ ಹಿಂದೆ ಹರಾಜಾಗಿ ಅವುಗಳ ಅವಧಿ ಮುಗಿದು ಈಗಾಗಲೇ 2-3 ವರ್ಷ ಆಗಿತ್ತು. ಅವು ಕಾನೂನು ವ್ಯಾಜ್ಯದಲ್ಲಿ ಇದ್ದಿದ್ದರಿಂದ ಇಷ್ಟು ದಿನ ಅದನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಎಲ್ಲ ಕಾನೂನು ಹೋರಾಟಗಳು ಮುಕ್ತಾಯ ಆದ ನಂತರ ಅವರಿಗೆ 45 ಡೇಸ್ ನೋಟಿಸ್ ಪೀರಿಯಡ್ ಇತ್ತು. ಆ ನೋಟಿಸ್ ಪೀರಿಯಡ್ ಮುಗಿದು ಪಬ್ಲಿಕ್ ಪ್ರಿಮೈಸಸ್ ಎವಿಕ್ಷನ್ ಆಕ್ಟ್ ಅಡಿಯಲ್ಲಿ ನಾವು ಇವತ್ತು ಎಲ್ಲ ನಮ್ಮ ಅಂಗಡಿ ಮಳಿಗೆಗಳನ್ನು ತಾಲೂಕ್ ಪಂಚಾಯತಿ ವಶಕ್ಕೆ ಪಡಿತಾ ಇದ್ದೀವಿ. ಅದರಲ್ಲಿ 2 ಅಂಗಡಿ ಮಳಿಗೆಗಳಿಗೆ ಮಾತ್ರ ಕೋರ್ಟ್ ಸ್ಟೇ ಇದೆ. ಆ 2 ಅಂಗಡಿ ಮಳಿಗೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲವುದನ್ನು ನಮ್ಮ ಬೇಲೂರು ಪಟ್ಟಣದ ಪುರಸಭೆಗೆ ಸೇರಿದ 63 ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೊಸದಾಗಿ ಟೆಂಡರ್ ಕರೆದು ಮರು ಹರಾಜು ನಡೆಸುವಂತೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಡಿಎಂಎ ನಿಯಮಾವಳಿಗಳಲ್ಲಿರುವ ಷರತ್ತುಗಳನ್ನು ಮಾತ್ರ ಅನುಸರಿಸಬೇಕು. ಸ್ಥಳೀಯ ಮಟ್ಟದಲ್ಲಿ ಹೆಚ್ಚುವರಿ ಅಥವಾ ಮನಬಂದಂತೆ ಹೊಸ ಷರತ್ತುಗಳನ್ನು ವಿಧಿಸುವಂತಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಹರಾಜು ಪ್ರಕ್ರಿಯೆಯಲ್ಲಿ ಸ್ಥಳೀಯವಾಗಿ ಹೆಚ್ಚುವರಿ ಷರತ್ತುಗಳನ್ನು ಸೇರಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆ ಸಾಮಾಜಿಕ ಕಾರ್ಯಕರ್ತರಾದ ಸತೀಶ್, ತೋಟೇಶ್, ವೆಂಕಟೇಶ್ ಮತ್ತು ಹರೀಶ್ ಅವರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಷರತ್ತು ವಿಧಿಸಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದು, ಮರು ಹರಾಜು ಪ್ರಕ್ರಿಯೆ ಕೈಗೊಳ್ಳುವಂತೆ ಪುರಸಭೆಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶವನ್ನು ಪ್ರಶ್ನಿಸಿ ಪುರಸಭೆ ನ್ಯಾಯಾಲಯದ ಮೊರೆ ಹೋಗಿತ್ತು. ಅದೇ ವೇಳೆ ದೂರುದಾರರು ಸಹ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯವು ಯಾವುದೇ ಹೆಚ್ಚುವರಿ ಷರತ್ತುಗಳಿಲ್ಲದೆ ಡಿಎಂಎ ನಿಯಮಾವಳಿಗಳ ಪ್ರಕಾರವೇ ಮರು ಹರಾಜು ನಡೆಸಬೇಕೆಂದು ಆದೇಶಿಸಿದೆ. ಇನ್ನು ಹರಾಜು ಪ್ರಕ್ರಿಯೆಯನ್ನು ದಿನಾಂಕ 4/6/2026 ಒಳಗೆ ಪೂರ್ಣಗೊಳಿಸಬೇಕು. ಹರಾಜು ದಿನಾಂಕಕ್ಕೂ ಕನಿಷ್ಠ 15 ದಿನಗಳ ಮುಂಚಿತವಾಗಿ ಪುರಸಭೆಯ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಣೆ ನೀಡಬೇಕೆಂದು ನ್ಯಾಯಾಲಯ ಸೂಚನೆ ನೀಡಿದೆ. ಈ ಆದೇಶದಿಂದ ಮಳಿಗೆ ಹರಾಜು ವಿಚಾರದಲ್ಲಿ ಉದ್ಭವಿಸಿದ್ದ ಗೊಂದಲಕ್ಕೆ ತೆರೆ ಬಿದ್ದಿದ್ದು, ಪಾರದರ್ಶಕತೆ ಮತ್ತು ನಿಯಮ ಬದ್ಧತೆಗೆ ಒತ್ತು ನೀಡಲಾಗಿದೆ. ಹೆಚ್ಐಎನ್ ನ್ಯೂಸ್, ಬೇಲೂರು. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ರಾಜ್ ಡೈಮಂಡ್ಸ್ ಅಂಡ್ ಆಂಟಿಕ್ ಜ್ಯುವೆಲರಿ ಎಕ್ಸಿಬಿಷನ್ ಅಂಡ್ ಸೇಲ್. ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ. ಫೆಬ್ರವರಿ 20, 21, 22, 2026 ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ. ಸ್ಥಳ ಅಶೋಕ್ ಹೋಟೆಲ್, ಬಿಎಂ ರಸ್ತೆ, ಹಾಸನ. ವಿಶೇಷ ಆಕರ್ಷಣೆಗಳು: ಓಪನ್ ಸೆಟ್ಟಿಂಗ್ ಕಲೆಕ್ಷನ್, ಸೌಥರ್ನ್ ಸ್ಪ್ಲೆಂಡರ್, ರೂಬಿ ಸ್ಪ್ಲೆಂಡರ್, ಏನ್ಷಿಯಂಟ್ ಸ್ಪ್ಲೆಂಡರ್ ಹಾಗೆ ಮಹಾರಾಣಿ ಸ್ಪ್ಲೆಂಡರ್, ವಿಕ್ಟೋರಿಯನ್ ಸ್ಪ್ಲೆಂಡರ್, ಸಾಲಿಟೇರ್ ಸ್ಪ್ಲೆಂಡರ್, ವೈಟ್ ಬಾಕ್ಸ್ ಕಲೆಕ್ಷನ್, ಕೆನರಿ ಸ್ಪ್ಲೆಂಡರ್, ಎಕ್ಸ್ಕ್ಲೂಸಿವ್ ಜಮ್ ಸ್ಟೋನ್ಸ್, ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್. ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪರೂಪದ ವಜ್ರಾಭರಣಗಳ ಪ್ರದರ್ಶನ. ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನ ಆಯ್ಕೆ ಮಾಡಿ. ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ಹಾಸನ, ಅಶೋಕ, ಬಿಎಂ ರೋಡ್, ಹಾಸನ್. ಸಂಪರ್ಕ ಸಂಖ್ಯೆ 9035506363. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಗ್ಯಾರಂಟಿ ಯೋಜನೆ ಆರಂಭವಾದ 26 ತಿಂಗಳಲ್ಲಿ ಒಟ್ಟು 460 ಕೋಟಿ 82 ಲಕ್ಷ ಹಣ ತಾಲೂಕಿಗೆ ಬಿಡುಗಡೆಯಾಗಿದ್ದು, ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿ ಬಲಪಡಿಸಿಕೊಳ್ಳಬೇಕೆಂದು ಹಾಸನ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬನವಾಸೆ ರಂಗಸ್ವಾಮಿ ಹೇಳಿದರು. ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಹಾಸನ ತಾಲೂಕು ಪಂಚಾಯಿತಿ ವತಿಯಿಂದ ಆಯೋಜಿಸಲಾದ ಗ್ಯಾರಂಟಿ ಯೋಜನೆಗಳ ಮಾಹಿತಿ ಸಭೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರದ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮತ್ತು ಶಕ್ತಿ ಯೋಜನೆಗಳು ಸಮಾಜದ ವಿವಿಧ ವರ್ಗಗಳಿಗೆ ನೇರವಾಗಿ ಪ್ರಯೋಜನಕಾರಿಯಾಗಿವೆ. ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಗೃಹಲಕ್ಷ್ಮಿ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. ಈ ಯೋಜನೆಯಿಂದ ಲಭಿಸುವ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸ, ಮನೆ ನಿರ್ವಹಣೆ ಮತ್ತು ಸಣ್ಣ ಉದ್ದಿಮೆಗಳಿಗಾಗಿ ಬಳಸಿಕೊಂಡು ಮಹಿಳೆಯರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುತ್ತಿದ್ದಾರೆ ಎಂದರು. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯ ದೊರಕುತ್ತಿರುವುದರಿಂದ ದೇವಾಲಯಗಳು ಸೇರಿದಂತೆ ವಿವಿಧ ಸ್ಥಳಗಳಿಗೆ ತೆರಳಲು ಅನುಕೂಲವಾಗಿದೆ. ಇದು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ ಎಂದರು. ಸಮಾಜದಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡಿ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದಲೇ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದ ಅವರು, ಹಾಸನ ತಾಲೂಕಿನಲ್ಲಿ ಒಟ್ಟು 88,620 ಫಲಾನುಭವಿಗಳು ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆಯುತ್ತಿದ್ದು, ಪ್ರತಿ ಮಾಸ ಸುಮಾರು 17 ಕೋಟಿ 72 ಲಕ್ಷ ವಿತರಿಸಲಾಗುತ್ತಿದೆ. ಗ್ಯಾರಂಟಿ ಯೋಜನೆ ಆರಂಭವಾದ 26 ತಿಂಗಳಿನಲ್ಲಿ ಒಟ್ಟು 460 ಕೋಟಿ 82 ಲಕ್ಷ ಹಣ ತಾಲೂಕಿಗೆ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ಡಿ ಗಿರೀಶ್ ಮಾತನಾಡಿ, ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕೆಂದು ಸಲಹೆ ನೀಡಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ ಮತ್ತು ಶಕ್ತಿ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಯಾವುದೇ ಸಮಸ್ಯೆಗಳಿದ್ದಲ್ಲಿ ಸಂಬಂಧಿತ ಕಚೇರಿಗಳಿಗೆ ಭೇಟಿ ನೀಡಿ ಪರಿಹಾರ ಪಡೆಯುವಂತೆ ಸೂಚನೆ ನೀಡಿದರು. ಸಭೆಯಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರು, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಮಹಿಳಾ ಫಲಾನುಭವಿಗಳು ಉಪಸ್ಥಿತರಿದ್ದರು. ಕೆಲ ಮಹಿಳೆಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಯೋಜನೆಗಳಿಂದ ಆಗಿರುವ ಪ್ರಯೋಜನವನ್ನು ವಿವರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಿ ವಿಜೇತರನ್ನ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಬಳಿಕ ಬನವಾಸೆ ರಂಗಸ್ವಾಮಿ ಉಚಿತ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯರೊಂದಿಗೆ ಸಂವಾದ ನಡೆಸಿ ಯೋಜನೆಯ ಪ್ರಯೋಜನದ ಕುರಿತು ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರಾದ ಎನ್ಎಸ್ ಆದರ್ಶ್, ಕೆಎಸ್ ಲಿಖಿತ್, ಸಿಕೆ ಲವ, ಕೆಆರ್ ಮೋಹನಾಕ್ಷಿ, ಜಿಎಂ ಕುಮಾರ್, ಬಿಇ ಸಂದೀಪ್, ಕೇಶವಮೂರ್ತಿ, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸುಪ್ರೀತ್ ಗೌಡ, ಇಒ ಗಿರೀಶ್, ಸಿಟಿಪಿಒ ಜ್ಯೋತಿಲಕ್ಷ್ಮಿ, ಎಇಇ ರಾಘವೇಂದ್ರ, ಪ್ರಭು ಶರ್ಮಾ, ಸಾರಿಗೆ ಇಲಾಖೆಯ ಶಾಜಿಯಾ ಬಾನು, ಸಿದ್ದೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೇಕು ವಿನಃ ಇತ್ತೀಚಿನ ದಿನಗಳಲ್ಲಿ ಬಹಳ ನೋಡಿ ಬರೀ ಕೊಲೆ, ಸುಲಿಗೆ, ಅಲ್ಕೊಲೆ ಮಾಡಿದ್ರು, ಇಲ್ಕೊಲೆ, ಒಳ್ಳೆ ಸುದ್ದಿನೇ ತೋರಿಸೋದಿಲ್ಲ. ಅಷ್ಟು ಬೇಜಾರಾಗ್ತಾರೆ. ಈ ಒಂದು ಬದಲಾವಣೆ ತರುವ ನಿಮ್ಮಿಂದಲೇ ಶುರುವಾಗಿ. ಯಾಕೆಂದ್ರೆ ಒಂದು ಸಣ್ಣ ಪ್ರಯತ್ನ ದೊಡ್ಡ ಸ್ಫೋಟ ಆದಾಗ ಅದು ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗ್ತದೆ. ಯಾಕೆಂದ್ರೆ ನೀವೆಲ್ಲ ಪುಣ್ಯಾತ್ಮರು. ನಮ್ಮ ಹಾಸನದ ದೇವಮೂಲೆ ನಮ್ಮ ಏನು ಬುಧೇಶ್ವರ ಮಹಾಸ್ವಾಮಿಗಳು ಪುಣ್ಯವಂತರು ನೆಲೆಸಿದ್ದಾರೆ. ಆ ನಾಡಿನಲ್ಲಿ ನೀವೆಲ್ಲ ಇದ್ದೀರಿ, ನೀವೆಲ್ಲ ಪುಣ್ಯವಂತರು. ನಿಮ್ಮ ಪಕ್ಕದಲ್ಲೇ ನಾವಿದ್ದೀವಿ. ಹಾಗಾಗಿ ಹಾಸನ ಅನ್ನೋದೇ ಒಂದು ದೊಡ್ಡ ಶಕ್ತಿಯ ಸ್ಥಳ. ಹಾಸನ ಅಂಬೆಯ ಆ ತಾಯಿ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ, ಒಳ್ಳೆಯ ಚಿಂತನೆಗಳು ಮಾಡ್ತಾ ಎಲ್ಲ ಜೊತೆಯಾಗಿ ಆಗೋಣ. ಇವತ್ತೇನು ಉದ್ದೇಶ ಅಂತ ಹೇಳಿದ್ರೆ ಈ ಯೋಜನೆಗಳು ಜಿಲ್ಲಾಡಳಿತ
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಹಾಸನ, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅರ್ಕಲ್ಗೂಡು ವತಿಯಿಂದ ವಾಲ್ಮೀಕಿ ಬುಡಕಟ್ಟು ವಿವಿಧೋದ್ದೇಶ ಕಲಾ ಸಂಘ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ದೌರ್ಜನ್ಯ ಪ್ರತಿಬಂಧ ಮತ್ತು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಬೀದಿ ನಾಟಕ ಕಾರ್ಯಕ್ರಮವನ್ನು ಅರ್ಕಲ್ಗೂಡು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಿರಸ್ತೇದಾರ್ ಸ್ವಾಮಿ ಅವರು ಉದ್ಘಾಟಿಸಿ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಹಾಸನ ಜಿಲ್ಲಾಡಳಿತದಿಂದ ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಅರ್ಕಲ್ಗೂಡು ತಾಲೂಕಿನಲ್ಲಿ 3 ದಿನ ಬೀದಿ ನಾಟಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅಸ್ಪೃಶ್ಯತೆ ಮತ್ತು ಜಾತೀಯತೆ ಎಂಬುದು ನಿಲ್ಲದ ನೀರಾಗಿದ್ದು, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಜನರಲ್ಲಿ ಈ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸುವ ಮೂಲಕ ಅರಿವು ಮೂಡಿಸಬೇಕಾಗಿದ್ದು, ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ರವಿಕುಮಾರ್ ಮಾತನಾಡಿ, ಇಂದಿನಿಂದ 3 ದಿನ ಅರ್ಕಲ್ಗೂಡು ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇಂದು ತಾಲೂಕು ಕಚೇರಿಯಿಂದ ಪ್ರಾರಂಭ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ವೇಳೆ ಶಿರಸ್ತೇದಾರ್ ಡಿ ಸೋಮಶೇಖರ್, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ಶಂಕರ್, ಮರಿಲಕ್ಕೆ ಕೊಪ್ಪಲು ರಮೇಶ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. HSN ನ್ಯೂಸ್ ಅರ್ಕಲ್ಗೂಡು. ಎಲ್ಲ ಪ್ರೋತ್ಸಾಹ ಕೊಟ್ಟು ಇವತ್ತು ಅಸ್ವಸ್ಥತೆ ಅನ್ನೋದು ನಿಲ್ಲದ ನೀರಾಗೈತೆ. ಅದನ್ನ ತೊಲಗಿಸೋಗೋಸ್ಕರ ಇವತ್ತು ಏನ್ ಬೀದಿ ನಾಟಕ ಮಾಡ್ತಾರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಜನಕ್ಕೆ ಅರಿವು ಮೂಡ್ಲಿ, ಜನ ಒಂದು ಎಚ್ಚೆತ್ಕೊಳ್ಳಿ ಅಂತ ನಾನು ಕೇಳ್ಕೊತಾ HSN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HSN ನ್ಯೂಸ್ಗೆ ಸ್ವಾಗತ. ಪಟ್ಟಣದ ಆಚಂಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಂಡಿಗೋ ಕಂಪನಿ ವತಿಯಿಂದ ಸುಣ್ಣ ಬಣ್ಣ ಮಾಡಿಸಿದ್ರಿಂದ ಶಾಲೆಯು ಮಧುವಣಗೆತ್ತಿಯಂತೆ ಶೃಂಗಾರಗೊಂಡಿದ್ದು, ಕಂಪನಿಯ ಕಾರ್ಯಕ್ಕೆ ಇಲ್ಲಿನ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುಮಾರು 25 ವರ್ಷಗಳಿಂದ ಪಟ್ಟಣದ ಆಚಂಗಿ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಣ್ಣ ಬಣ್ಣ ಭಾಗ್ಯ ಒದಗಿ ಬಂದಿದೆ. ಪಟ್ಟಣದ ಆಚಂಗಿ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಸುಣ್ಣ ಬಣ್ಣ ಕಂಡು ಸುಮಾರು 2 ದಶಕಗಳೇ ಕಳೆದಿದ್ದವು. ಇದರಿಂದ ಶಾಲೆಯ ಕೊಠಡಿಗಳು ಮತ್ತು ಶಾಲೆಯ ಆವರಣವನ್ನು ನೋಡಲು ಬೇಸರ ಮೂಡಿಸುವಂತಿತ್ತು. ಶಾಲೆಯ ಆವರಣ ಸುಣ್ಣ ಬಣ್ಣ ಕಂಡು ಸುಮಾರು 20 ವರ್ಷಗಳಾಗಿದ್ದು, ಇದರಿಂದ ಗೋಡೆಗಳ ಮೇಲಿನ ಪೇಂಟ್ ಕಿತ್ತು ಹೋಗಿದ್ದು, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಜನಪ್ರತಿನಿಧಿಗಳಿಗೆ ಶಾಲೆಗೆ ಪೇಂಟ್ ಮಾಡಿಸಿ ಎಂದರೂ ಸಹ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಇತ್ತೀಚೆಗಷ್ಟೇ ಪಟ್ಟಣದ ಕರ್ನಾಟಕ ಪೇಂಟ್ ಅಂಡ್ ಹಾರ್ಡ್ವೇರ್ ಶಾಪ್ ಮಾಲೀಕ ಸ್ಟೀಫನ್ ಇಂಡಿಗೋ ಪೇಂಟ್ ಕಂಪನಿಯೊಂದಿಗೆ ಮಾತನಾಡಿ, ಇಂಡಿಗೋ ಪೇಂಟ್ ವತಿಯಿಂದ ಶಾಲೆಗೆ ಬೇಕಾದ ಸಂಪೂರ್ಣ ಪೇಂಟ್ ನೀಡಿದ್ದು, ಅಲ್ಲದೆ ಪೇಂಟ್ ಮಾಡಲು ಬೇಕಾಗಿರುವ ಕಾರ್ಮಿಕರನ್ನ ಸಹ ಒದಗಿಸಿದ್ದಾರೆ. ಇದೇ ಶಾಲೆಯಲ್ಲಿ ಈ ಹಿಂದೆ ಓದಿದ ವಿದ್ಯಾರ್ಥಿಗಳು ಮತ್ತು ಇತರೆ ಕಾರ್ಮಿಕರು ಯಾವುದೇ ರೀತಿಯ ಹಣ ಪಡೆಯದೆ, ಹಣವೇ ಮುಖ್ಯವಾಗಿರುವ ಇಂದಿನ ಪ್ರಪಂಚದಲ್ಲಿ ಪೇಂಟರ್ಗಳು ಸ್ವತಃ ಕಷ್ಟದಲ್ಲಿದ್ದರೂ ಸಹ ಒಂದು ದಿನ ಕೆಲಸಕ್ಕೆ ರಜೆ ಹಾಕಿ ಸುಮಾರು 15ಕ್ಕೂ ಹೆಚ್ಚು ಪೇಂಟ್ ಮಾಡುವ ಕಾರ್ಮಿಕರು ಸಂಪೂರ್ಣವಾಗಿ ಕಟ್ಟಡವನ್ನ ಪೇಂಟ್ ಮಾಡಿದ್ದು ವಿಶೇಷತೆಯಾಗಿತ್ತು. ಈ ಹಿಂದೆ ಈ ಶಾಲೆಯಲ್ಲಿ ಸುಮಾರು 120ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಆದರೆ ಪ್ರಸ್ತುತ ಶಾಲೆ ಮೇಲೆ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಆಕರ್ಷಣೆ ಕಡಿಮೆಯಾಗಿ ಇಂದು ವಿದ್ಯಾರ್ಥಿಗಳ ಸಂಖ್ಯೆ 23ಕ್ಕೆ ಕುಸಿದಿದೆ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಆಧುನೀಕರಣಗೊಳಿಸುವ ಚಿಂತನೆಯನ್ನ ಮಾಡಬೇಕಾಗಿದೆ. ಊರಿನಲ್ಲಿರುವ ಪ್ರತಿಯೊಂದು ಸಂಘ ಸಂಸ್ಥೆಗಳು ಹಾಗೂ ಮುಖಂಡರು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಕನಿಷ್ಠ ಶಾಲೆಗಳಿಗೆ ಪೇಂಟ್ ಮಾಡಿಸುವ ಕೆಲಸಕ್ಕೆ ಮುಂದಾಗಬೇಕಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪೇಂಟ್ ಅಂಡ್ ಹಾರ್ಡ್ವೇರ್ ಶಾಪ್ ಮಾಲೀಕ ಸ್ಟೀಫನ್ ಮಾತನಾಡಿ, ಆಚಂಗಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ನೋಡಿ ಈ ಶಾಲೆಗೆ ಸುಣ್ಣ ಬಣ್ಣ ಬಳಿಯಲು ಇಂಡಿಗೋ ಕಂಪನಿ ವತಿಯಿಂದ ಆಯ್ಕೆ ಮಾಡಿದ್ದೇವೆ. ಸರ್ಕಾರಿ ಶಾಲೆಗಳಿಗೆ ನೆರವು ನೀಡಲು ಹಳೆ ವಿದ್ಯಾರ್ಥಿಗಳು ಮುಂದಾಗಬೇಕು. ಈ ಕಾರ್ಯದಲ್ಲಿ ಶ್ರಮದಾನ ಮಾಡಿದ ಪೇಂಟರ್ಗಳ ಕಾರ್ಯ ಅತ್ಯಂತ ಶ್ಲಾಘನೀಯ, ಏಕೆಂದರೆ ಒಂದು ದಿನದ ದುಡಿಮೆ ಬಿಟ್ಟು ಪೇಂಟರ್ಗಳು ಇಲ್ಲಿ ಶ್ರಮದಾನ ಮಾಡಿದ್ದಾರೆ ಎಂದರು. ಶಾಲೆಯ ಮುಖ್ಯ ಶಿಕ್ಷಕಿ ಹೊನ್ನಮ್ಮ ಮಾತನಾಡಿ, ಸುಮಾರು 2 ದಶಕಗಳ ನಂತರ ಈ ಶಾಲೆಗೆ ಸುಣ್ಣ ಬಣ್ಣ ಒದಗಿ ಬಂದಿದೆ. ಇದಕ್ಕೆ ಕಾರಣರಾದ ಸ್ಟೀಫನ್ ಮತ್ತು ಇಂಡಿಗೋ ಪೇಂಟ್ ಕಂಪನಿಯವರಿಗೆ ಮತ್ತು ಇಲ್ಲಿ ಶ್ರಮದಾನ ಮಾಡಿದ ಪೇಂಟರ್ಗಳಿಗೆ ನಮ್ಮ ಶಾಲೆ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. HSN ನ್ಯೂಸ್ ಸಕಲೇಶಪುರ. ಇಂಡಿಗೋ ಪೇಂಟ್ ಮತ್ತು ಕರ್ನಾಟಕ ಗ್ಲಾಸ್ ಆ್ಯಂಡ್ ಪ್ಲೈವುಡ್ ಸಂಯುಕ್ತಾಶ್ರಯದಲ್ಲಿ ನಾವು ಸುಮಾರು 1956ನೇ ಇಸ್ವಿಯಲ್ಲಿ ಸ್ಥಾಪನೆಯಾದಂಥ ಈ ಶಾಲೆಗೆ ನಾವು ಪೇಂಟ್ ಮಾಡಿಕೊಡುವಂಥ ಆಲೋಚನೆಯನ್ನು ಮಾಡಿದ್ವಿ. ಆ ಆಲೋಚನೆ ಪ್ರಕಾರ ಇಂದು ಸುಮಾರು 15 ಜನ ಪೇಂಟರ್ಗಳು ತುಂಬ ಸಾಮಾಜಿಕ ಕಾಳಜಿಯನ್ನು ವಹಿಸಿಕೊಂಡು ಬಂದು ನಾವು ಅವರು ಯಾವ ರೀತಿಯ ಖರ್ಚನ್ನು ತೆಗೆದುಕೊಳ್ಳದೆ, ಸಂಬಳವನ್ನು ತೆಗೆದುಕೊಳ್ಳದೆ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಚಂಗಿ ಸಕಲೇಶಪುರ ತಾಲೂಕು ಇಲ್ಲಿ 23 ಮಕ್ಕಳು ವ್ಯಾಸಂಗವನ್ನು ಮಾಡುತ್ತಿದ್ದು, ಇದು ಕನ್ನಡ ಮಾಧ್ಯಮವಾಗಿದ್ದು, ಇಲ್ಲಿ ನಾನು 10 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆದರೆ ಯಾರೂ ಕೂಡ ದಾನಿಗಳು ಇಲ್ಲಿ ಬಣ್ಣವನ್ನು ಹಾಕಿಸ್ಕೊಡ್ಲಿಕ್ಕೆ ಮುಂದೆ ಬಂದಿರಲಿಲ್ಲ. ಈಗ ಇಂಡಿಗೋ ಕಂಪನಿಯವರು ನಮ್ಮ ಶಾಲೆಗೆ ಬಣ್ಣವನ್ನು ಹೊಡೆಸಿಕೊಡಲು ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ವಾಲಿಬಾಲ್ ಟೂರ್ನಿಗೆ ಆದಿಚುಂಚನಗಿರಿ ಶಾಲೆಯ ಖುಷಿ ಆಯ್ಕೆಯಾಗಿದ್ದಾರೆ.
ಇದೇ ಫೆಬ್ರವರಿ 24ರಿಂದ ಮಾರ್ಚ್ 1ರವರೆಗೂ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ರಾಷ್ಟೀಯ ಮಟ್ಟದ ಸಬ್ ಜೂನಿಯರ್ ವಾಲಿಬಾಲ್ ಟೂರ್ನಿಗೆ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಹಾಸನದ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ 9ನೇ ತರಗತಿಯ ಖುಷಿ ಆರ್ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಖುಷಿ ರಾಷ್ಟೀಯ ಮಟ್ಟದ ಗೇಮ್ಸ್ನಲ್ಲಿ ಆಟವಾಡಲು ತೆರಳಿದ್ದು, ಶಾಲಾ ಆಡಳಿತ ಮಂಡಳಿ, ಪೋಷಕರು ಶುಭ ಹಾರೈಸಿದ್ದಾರೆ. ಹಾಸನದ ಸರ್ಕಾರಿ ಕ್ರೀಡಾ ಹಾಸ್ಟೆಲ್ನಲ್ಲಿ ತರಬೇತುದಾರ ರಮೇಶ್ ಅವರಿಂದ ಉತ್ತಮ ತರಬೇತಿ ಪಡೆಯುತ್ತಿರುವ ಮೂಲತಃ ಚನ್ನರಾಯಪಟ್ಟಣ ತಾಲೂಕಿನ ಹಿರೇಸಾವಯ ರವಿ ಹಾಗೂ ಮಮತಾ ಜಿಎನ್ ರವರ ಪುತ್ರಿ ಖುಷಿ ಈ ಹಿಂದೆಯೂ ರಾಜ್ಯ ಹಾಗೂ ರಾಷ್ಟಮಟ್ಟದ ಹಲವು ಟೂರ್ನಿಗಳಲ್ಲಿ ಪ್ರತಿನಿಧಿಸಿ ಗಮನ ಸೆಳೆದಿದ್ದಾರೆ. ಹೆಚ್ಐಎನ್ ನ್ಯೂಸ್ ಹಾಸನ್. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಕೆರೋಡಿ, ಗೋಪಾಲಪುರ, ಶಿವನಹಳ್ಳಿ, ತಾರಿಬೈಲು ಗ್ರಾಮದಲ್ಲಿ ನಡೆಯಲಿರುವ ಶ್ರೀ ಗೋಪಾಲಕೃಷ್ಣ ಗಣಪತಿ ಆಂಜನೇಯ ನಾಗ ನವಗ್ರಹ ಮತ್ತು ಬ್ರಹ್ಮ ಕ್ಷೇತ್ರಪಾಲ ದೇವರುಗಳ ನೂತನ ಪ್ರತಿಷ್ಠಾಪನಾ ಮಹೋತ್ಸವವು ಫೆಬ್ರವರಿ 24ರಿಂದ 26ರವರೆಗೂ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕೆಕೆ ಕೆಂಚೇಗೌಡ ತಿಳಿಸಿದ್ದಾರೆ. ಶುಕ್ರವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 24ರಿಂದ 26ರವರೆಗೂ 3 ದಿನಗಳ ಕಾಲ ವೈದಿಕ ವಿಧಿವಿಧಾನಗಳೊಂದಿಗೆ ಮಹೋತ್ಸವ ಭಕ್ತಿಭಾವದಿಂದ ನಡೆಯಲಿದೆ ಎಂದರು. ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಇತರೆ ದಾನಿಗಳಿಂದ ಪೂರ್ಣಗೊಂಡಿದ್ದು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸುವ ಉದ್ದೇಶದಿಂದ ಈ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದರು. ಫೆಬ್ರವರಿ 24ರಂದು ಹೇಮಾವತಿ ನದಿಯಿಂದ ಗಂಗಾ ಕಳಸ ಮೆರವಣಿಗೆ, ಗಣಪತಿ ಪೂಜೆ, ವಿವಿಧ ಹೋಮ ಹವನಗಳು ನಡೆಯಲಿವೆ. ಫೆಬ್ರವರಿ 25ರಂದು ನವಗ್ರಹ ಹೋಮ, ನಾಗ ಹಾಗೂ ಕ್ಷೇತ್ರಪಾಲ ಪ್ರತಿಷ್ಠಾ ವಿಧಿಗಳು ಜರುಗಲಿದ್ದು, ಫೆಬ್ರವರಿ 26ರಂದು ಮಹಾಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ, ಬ್ರಹ್ಮ ಕುಂಭಾಭಿಷೇಕ, ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ಯೋಗೇಶ್, ಕೆಎ ಪ್ರಸನ್ನ, ಕೆಎನ್ ಮೂರ್ತಿಗೌಡ, ಎಂಕೆ ಮಲ್ಲೇಶ್ ಸೇರಿದಂತೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಸಕಲೇಶಪುರ. ಮೊದಲಿಗೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಸಹಪಾಠಿಗಳಿಗೆ ನಮ್ಮ ಧನ್ಯವಾದಗಳು. ಈ ವಿಶೇಷವಾದ ಈ ಸಭೆಗೆ ನಾವು ಬಂದಿದ್ದೇವೆ. ಬಂದಿರುವ ಉದ್ದೇಶ ಶ್ರೀ ಗೋಪಾಲಕೃಷ್ಣ, ಶ್ರೀ ಗಣಪತಿ, ಶ್ರೀ ಹನುಮಂತ, ಶ್ರೀ ನಾಗ, ಶ್ರೀ ನವಗ್ರಹ ಹಾಗೂ ಶ್ರೀ ಬ್ರಹ್ಮ ಕ್ಷೇತ್ರಪಾಲ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಸಮಾರಂಭದ ಉದ್ದೇಶಕ್ಕಾಗಿ. ಈ ಕಾರ್ಯ ಸುಮಾರು 600 ವರ್ಷ ಇತಿಹಾಸವುಳ್ಳ ನಮ್ಮ ಶ್ರೀಕೃಷ್ಣ ದೇವರ ಒಂದು ದೇವಸ್ಥಾನ. ಇದಕ್ಕೆ ಇತಿಹಾಸ 600 ಮೇಲ್ಪಟ್ಟಿದೆ. ದುಷ್ಟ ಸಂಹಾರಕ್ಕಾಗಿ ಶ್ರೀ ಗೋಪಾಲಕೃಷ್ಣ ಸೇವಾ ಸಮಿತಿ ರಿಜಿಸ್ಟರ್ಡ್ ಕೆರೋಡಿ, ಗೋಪಾಲಪುರ, ಶಿವನಹಳ್ಳಿ, ತಾರೀಬೈಲು, ಕೆರೋಡಿ, ಕುಂಬ್ರಳ್ಳಿ ಅಷ್ಟೇ, ಎಸ್ಲೂರು ಹೋಬಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಏನಂದರೆ ಈ ಶ್ರೀ ಗೋಪಾಲಕೃಷ್ಣ, ಶ್ರೀ ಗಣಪತಿ, ಹನುಮಂತನ, ಶ್ರೀ ನಾಗ, ಶ್ರೀ ನವಗ್ರಹ ಹಾಗೂ ಶ್ರೀ ಬ್ರಹ್ಮ ಕ್ಷೇತ್ರಪಾಲ ದೇವರುಗಳ ನೂತನ ಪ್ರತಿಷ್ಠಾಪನೆ ಮಹೋತ್ಸವವನ್ನು 24/2/2026 ಮಂಗಳವಾರ ಮತ್ತು ಬುಧವಾರ 25-26 ಒಂದು 3 ದಿವಸ ಕಾರ್ಯಕ್ರಮ ಇರ್ತದೆ. ಕಾರ್ಯಕ್ರಮ ಇರೋದ್ರಲ್ಲಿ ನಮಗೆ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದ ದೊಡ್ಡಮ್ಮ ಎಂಬುವರಿಗೆ ನೀಡಲಾದ ವಾತ್ಸಲ್ಯ ಮನೆಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಆರ್ಥಿಕ ನೆರವಿಗೆ ಸೀಮಿತವಾಗಿಲ್ಲ. ಸಮಾಜದ ಅತ್ಯಂತ ಹಿಂದುಳಿದ, ಅಶಕ್ತ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ನೆರವು ನೀಡುವುದು ಮುಖ್ಯ ಉದ್ದೇಶವಾಗಿದೆ. ವಾತ್ಸಲ್ಯ ಯೋಜನೆಯಡಿ ಮನೆಯಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ಸುರಕ್ಷಿತ ಮತ್ತು ಗೌರವಯುತ ವಾಸಸ್ಥಳ ಒದಗಿಸಲಾಗುತ್ತಿದೆ. ಇದು ಪೂಜ್ಯ ವೀರೇಂದ್ರ ಹೆಗಡೆ ಮತ್ತು ಹೇಮಾವತಿ ಅಮ್ಮನವರ ಕರುಣೆಯ ಫಲವಾಗಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಯೋಜನಾ ಅಧಿಕಾರಿ ಮಂಜುಳಾ ಹೇಳಿದರು.
ತಾಲೂಕಿನ ಬಳ್ಳೂರು ಗ್ರಾಮದ ದೊಡ್ಡಮ್ಮ ಅವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧರ್ಮಸ್ಥಳ ಯೋಜನೆಯಿಂದ ದೇವಾಲಯಗಳ ಅಭಿವೃದ್ಧಿಗೆ ನೆರವು, ಸಂಕಷ್ಟದಲ್ಲಿರುವ ಅನಾಥರಿಗೆ, ವಿಕಲಚೇತನರಿಗೆ ಮಾಸಿಕ ವೇತನ ನೀಡಿಕೆ, ಶಾಲೆಗಳಿಗೆ ಶಿಕ್ಷಕರ ನೇಮಕಕ್ಕೆ ಗೌರವ ಧನ ನೀಡಿಕೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೆರವು, ಶಾಲೆಗಳಲ್ಲಿ ಕಟ್ಟಡಗಳ ನಿರ್ಮಾಣಕ್ಕೆ ನೆರವು, ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ಮಾಣ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಎಂದ ಅವರು, ತಾಲೂಕಿನಲ್ಲಿ ಜೀವನಾಡಿಗಳಾದ ಕೆರೆಗಳ ಪುನಶ್ಚೇತನಕ್ಕೆ ಆದ್ಯತೆ ನೀಡಿ ಪುನಶ್ಚೇತನದ ಕೆಲಸ ಮಾಡಲಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಾಮಾಜಿಕ ಕಾರ್ಯಗಳಲ್ಲಿ ಸಿಂಹಪಾಲು ನಮ್ಮ ತಾಲೂಕಿಗೆ ಸಿಕ್ಕಿದ್ದು, ಇಂತಹ ಕಾರ್ಯಕ್ಕೆ ನೆರವಾಗಿರುವ ಪೂಜ್ಯ ಹೆಗ್ಡೆ ಅವರು ಗ್ರಾಮೀಣ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ದುಡಿಯಲು ಶಕ್ತಿ ಇಲ್ಲದ ಅಸಹಾಯಕ ಸ್ಥಿತಿಯಲ್ಲಿರುವ ಅಶಕ್ತರಾದ ದೊಡ್ಡಮ್ಮ ಅವರಿಗೆ ಜೀವನ ನಿರ್ವಹಣೆಗಾಗಿ ಯೋಜನೆಯಿಂದ ಪ್ರತಿ ತಿಂಗಳು ಮಾಸಾಶನ ನೀಡಲಾಗುತ್ತಿದೆ. ಇವರ ಹಳೆ ಮನೆ ಶಿಥಿಲವಾಗಿದ್ದು ಸುರಕ್ಷತೆಯ ದೃಷ್ಟಿಯಿಂದ ಅಪಾಯಕಾರಿಯಾಗಿದ್ದ ಹಿನ್ನೆಲೆ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆ ಮಂಜೂರು ಮಾಡಲಾಗಿದೆ. ಮನೆ ಎನ್ನುವುದು ಕೇವಲ ಕಟ್ಟಡವಲ್ಲ, ಅದು ಭದ್ರತೆ, ಆತ್ಮಗೌರವ ಮತ್ತು ನೆಮ್ಮದಿಯ ಜೀವನದ ಆಧಾರವಾಗಿದೆ. ದೊಡ್ಡಮ್ಮ ಅವರು ಇನ್ನು ಮುಂದೆ ಮಳೆಗಾಳಿಗೆ ಹೆದರದೆ ಸುರಕ್ಷಿತವಾಗಿ ಬದುಕುವಂತಾಗಿರುವುದು ನಮ್ಮೆಲ್ಲರ ಸಂತೋಷದ ಸಂಗತಿ ಎಂದರು. ವೈಡಿಎನ್ಎಂ ಪ್ರೌಢಶಾಲೆಯ ಸಂಸ್ಥಾಪಕರಾದ ಚಂದ್ರೇಗೌಡ ಅವರು ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ಹಲವು ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದ್ದು, ವಾತ್ಸಲ್ಯ ಮನೆ ನಿರ್ಮಾಣ ಕಾರ್ಯವು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಶೋಭಾ ಗಣೇಶ್ ಶುಭಾಶಯ ಕೋರಿದ್ರು. ವಲಯದ ಮೇಲ್ವಿಚಾರಕಿ ಸವಿತಾ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸುಷ್ಮಾ, ಸೇವಾ ಪ್ರತಿನಿಧಿಗಳಾದ ಶಿವಣ್ಣ, ಪ್ರತಿಭಾ ಮತ್ತು ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಸಿದ್ಧತೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ದಿನಾಂಕ ನಿಗದಿ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾಹಿತಿ. ಅವಧಿ ಮುಕ್ತಾಯಗೊಂಡ ತಾಲೂಕು ಪಂಚಾಯಿತಿ ಮಳಿಗೆಗಳು, ನಷ್ಟದ ಹಿನ್ನೆಲೆ ಕರವೇ ಪ್ರತಿಭಟನೆ. ವಾಣಿಜ್ಯ ಮಳಿಗೆಗಳಿಗೆ ಬೀಗ ಹಾಕಿದ ತಾಲೂಕು ಪಂಚಾಯಿತಿ. 63 ಮಳಿಗೆ ವಿವಾದಕ್ಕೆ ಕೊನೆ. ಜೂನ್ ಒಳಗೆ ಮರುಹರಾಜು. ಹಸಿರು ನಿಶಾನೆ ತೋರಿದ ಹೈಕೋರ್ಟ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.